ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಸೋಡಾನ ಬಳಸದೆ ಫ್ಲಫಿಯಾಗಿರ್ತಕ್ಕಂಥ ಬನ್ ರೀತಿಯಲ್ಲಿರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಒಂದು ಇಡ್ಲಿಗೆ ಯಾವುದೇ ರೀತಿಯ ಸೋಡಾ ಅವಶ್ಯಕತೆ ಇರೋದಿಲ್ಲ. ನಾರ್ಮಲಾಗಿ ನಾವು ಇಡ್ಲಿನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋದು. ಬಟ್ ಸೋಡಾ ಹಾಕದೇ ಈ ರೀತಿ ಹತ್ತಿ ಅಂತ ಸ್ಮೂತಾಗಿರ್ತಕ್ಕಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಇಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಇಡ್ಲಿ ಅಕ್ಕಿ ಇಲ್ಲ ಅಂತಂದರೆ ರೇಷನ್ ಅಕ್ಕಿ ಕೂಡ ಬಳಸ್ಕೊಳ್ಬೋದು. ಆದರೆ ನಾನಿಲ್ಲಿ ಇಡ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಒಂದು ಕಪ್ಪಿಂದ ಈ ರೀತಿ ಇಡ್ಲಿ ಅಕ್ಕಿ ಇರುತ್ತಲ್ಲ ಇದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಒಂದು ಕಪ್ಪಿಂದ 4 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ಬಳಸ್ಕೊಳ್ತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ಇಡ್ಲಿ ಅಕ್ಕಿನೇ ಬೇಕು ಅಂತೇನಿಲ್ಲ. ನೀವು ನಾರ್ಮಲಾಗಿ ರೇಷನ್ ಅಕ್ಕಿ ಕೂಡ ಹಾಕ್ಕೊಳ್ಬೋದು, ಅಥವಾ ನಿಮ್ಮ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿ ಕೂಡ ಬಳಸ್ಕೊಳ್ಬೋದು. 4 ಕಪ್ ಅಕ್ಕಿ ಅಂದರೆ ಇಡ್ಲಿ ಅಕ್ಕಿಗೆ 1 ಕಪ್ ಆಗುವಷ್ಟು, ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪು ಅಥವಾ 1/4 ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನಿ ತೊಗೊಂಡಿದ್ದೀನಿ. ಸಾಬುದಾನಿ ಹಾಕೋದ್ರಿಂದ ಇಡ್ಲಿ ಕಲರ್ ಕೂಡ ವೈಟಾಗಿ ಬರುತ್ತೆ. ಹಾಗೆ ಹತ್ತಿಯಷ್ಟು ಸ್ಮೂತ್ ಆಗಿರ್ತಕ್ಕಂಥ ಇಡ್ಲಿನ ನಾವು ಸೋಡಾ ಇಲ್ಲದೆ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಸಬ್ಬಕ್ಕಿ ಅಥವಾ ಸಾಬುದಾನಿ ಬಳಸ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಸ್ಮೂತಾಗಿ ಬರಬೇಕು ಅಂದರೆ ಈ ರೀತಿ ಸಬ್ಬಕ್ಕಿನ ಹಾಕ್ಕೊಳ್ಬೇಕು. ಇವಾಗ ಇದನ್ನು ಒಂದು 2-3 ಸರಿ ನೀಟಾಗಿ ತೊಳ್ಕೊಳ್ಳೋಣ. ಯಾಕಂದರೆ ಉದ್ದಿನ ಬೇಳೆ ಇರಲಿ ಅಥವಾ ಅಕ್ಕಿಯಲ್ಲಿರಲಿ, ಹಾಗೆ ಈ ಒಂದು ಸಬ್ಬಕ್ಕಿಯಲ್ಲಿರಲಿ ಒಂದು ಸ್ವಲ್ಪ ಡಸ್ಟ್ ಇರುತ್ತೆ. ಹಾಗಾಗಿ ಒಂದು 2-3 ಸರಿ ತೊಳ್ಕೊಳ್ಳೋಣ. ಇವಾಗ ನೋಡಿ, ಒಂದು 2-3 ಸರಿ ತೊಳ್ಕೊಂಡಿದ್ದಾಗಿದೆ. ನಾನಿಲ್ಲಿ ಇದಕ್ಕೆ ಇನ್ನೊಂದೇನು ಅಂದರೆ, 1 ಕಪ್ಪಿಂದ ಒಂದು 1/4 ಕಪ್ಪು ಅಥವಾ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಬಳಸ್ಕೊಳ್ತಿದ್ದೀನಿ. ನಿಮಗೆ ಅರ್ಧ ಕಪ್ ಬೇಕಂದರೆ ಅರ್ಧ ಕಪ್ ಹಾಕ್ಕೊಳ್ಳಿ, ಇಲ್ಲ 1/4 ಕಪ್ ಹಾಕ್ಕೊಳ್ತೀನಿ ಅಂದರೆ 1/4 ಕಪ್ ಹಾಕ್ಕೊಳ್ಬೋದು. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಇವಾಗಲೇ ಹಾಕಿ ಒಂದ್ಸರಿ ತೊಳೆದು ನಾನು ಇದ್ರ ಜೊತೆಗೆ ನೆನೆಸಿಡ್ತಿದ್ದೀನಿ. ನೀವೇನಾದರೂ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದು ಆಯಿತು ಅಂತಂದರೆ ನೀವು ರುಬ್ಬುವಾಗೂ ಕೂಡ ನೆನೆಸಿಟ್ಕೊಳ್ಬೋದು. ಅವಲಕ್ಕಿ ಹಾಕ್ಕೊಂಡು ಕೂಡ ಒಂದ್ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗಿದು ಮುಳುಗುವಷ್ಟು ನೀರು ಹಾಕಿ ನಾವು 5-6 ತಾಸಾದರೂ ನೆನೆಸಿಡಬೇಕು. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು 5 ತಾಸಾದರೂ ನೆನೆಸ್ಕೊಳ್ಳಿ. ಇವಾಗ ನೋಡಿ, ನಾನು ಕೂಡ ನೀರು ಹಾಕಿ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5-6 ತಾಸು ನೆನೆಸೋಕ್ಕಿಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ನೆನ್ಕೊಳ್ಳುತ್ತೆ ಅಕ್ಕಿ. ಹಾಗಾಗಿ ಒಂದು 5-6 ತಾಸಾದರೂ ನೆನೆಸ್ಕೊಳ್ಳಿ. ಇವಾಗ ನೋಡಿ, ನೆಂದಿದ್ದಾಗಿದೆ. ನಾನು ಒಂದು ಪಾತ್ರೆ ತೊಗೊಂಡಿದ್ದು ಪಾತ್ರೆ ಸಣ್ಣದಾಗಿತ್ತು, ಹಾಗಾಗಿ ಉಬ್ಬಿಕೊಂಡು ಬಂದಿದೆ. ಕರೆಕ್ಟಾಗಿ ನೆನ್ಕೊಂಡಿರಬೇಕು. 5-6 ತಾಸು ಆದರೆ ಸಾಕು. ಆದರೆ ಮುಳುಗುವಷ್ಟು ನೀರು ಹಾಕಿ ನಾವು ನೆನೆಸಿಡಬೇಕು. ಇಲ್ಲಿ ನಾನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ತಿದ್ದೀನಿ. ಸಬ್ಬಕ್ಕಿ ಇರಲಿ, ಹಾಗೆ ಅವಲಕ್ಕಿ ಇರಲಿ, ಉದ್ದಿನಬೇಳೆ ಅಕ್ಕಿ ಕರೆಕ್ಟಾಗಿ ನೆನ್ಕೊಂಡಿದೆ. ಇಷ್ಟು ನೆಂದರೆ ಸಾಕು. ಕಟ್ಟಾಗೋ ರೀತಿಯಲ್ಲಿ ನೆನ್ಕೊಂಡಿದ್ರೆ ಸಾಕಾಗಿರುತ್ತೆ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ನಾವು ರುಬ್ಕೊಳ್ಬೇಕಾಗತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ರೀತಿ ನೆಂದಾದ್ಮೇಲೆ ನೀವು ಅಕ್ಕಿನ ಮತ್ತೆ ತೊಳೆಯೋಕ್ಕೆ ಹೋಗಬಾರ್ದು. ಜಸ್ಟ್ ನೀರನ್ನ ಮಾತ್ರ ಬಸ್ತಿಟ್ಕೊಳ್ಳಿ. ನೋಡಿ, ನೀವು ರುಬ್ಬುವಾಗ ನೆನೆಸಿಟ್ಟಿರ್ತಕ್ಕಂಥ ನೀರನ್ನ ಹಾಕ್ಕೊಂಡು ಕೂಡ ರುಬ್ಕೊಳ್ಬೋದು. ಅದರಿಂದನೂ ಕೂಡ ಹಿಟ್ಟು ಹುದುಗ್ ಬರುತ್ತೆ. ಇಲ್ಲ ನಮಗೆ ಇಷ್ಟ ಇಲ್ಲ ಅಂತಂದರೆ ತೆಗೆದುಬಿಡಿ. ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಆ ನೀರನ್ನ. ಇವಾಗ ನೋಡಿ, ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ಎಷ್ಟು ಬ್ಯಾಚ್ ಆಗುತ್ತೋ ಅಷ್ಟು ಬ್ಯಾಚನ್ನು ನೀವು ನುಣ್ಣಗೆ ರುಬ್ಕೊಳ್ಬೇಕು. ಒಂದು ಅಳತೆಯಲ್ಲಿ ರುಬ್ಕೋಬೇಕು. ತೀರಾ ನುಣ್ಣಗೂ ಅಲ್ಲ, ತೀರಾ ತರಿನೂ ಆಗಬಾರ್ದು. ಆ ರೀತಿಯಲ್ಲಿ ರುಬ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ. ನಾನಿಲ್ಲಿ ಇಡ್ಲಿ ಅಕ್ಕಿನ ಬಳಸಿದ್ದೀನಿ. ನಿಮಗೆ ಇಡ್ಲಿ ಅಕ್ಕಿ ಬಳಸೋ ಇಂಟ್ರೆಸ್ಟ್ ಇಲ್ಲ ಅಥವಾ ರೇಷನ್ ಅಕ್ಕಿ ಬಳಸೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದೇ ಮೆಥಡಲ್ಲಿ ರವೆನ ಕೂಡ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು. ಆದರೆ ರವೆನ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡಿ, ರುಬ್ಕೊಂಡು ಬಂದಿದೆ. ಕನ್ಸಿಸ್ಟೆನ್ಸಿ ಯಾವ ರೀತಿಯಲ್ಲಿರಬೇಕು ಇಡ್ಲಿ ಹಿಟ್ಟಿಂದು ಅಂದರೆ, ಈ ರೀತಿ ತೀರಾ ನುಣ್ಣಗೆ ಅಲ್ಲ, ಅಂದರೆ ದೋಸೆ ಹಿಟ್ಟಿನ ಹದದೊಳಗೆ ನಾವು ರುಬ್ಕೊಳ್ಬಾರ್ದು. ಒಂದು ಸ್ವಲ್ಪ ರವೆಯಾಗಿರಬೇಕು. ನೋಡಿ, ತೋರಿಸ್ತೀನಿ. ಈ ರೀತಿಯಲ್ಲಿ ರವೆಯಾಗಿ ಇರಬೇಕು. ತೀರಾ ನುಣ್ಣಗೆ ರುಬ್ಬಿಟ್ರೆ ಇಡ್ಲಿ ಒಂಥರ ಹತ್ತಿಕ್ಕಿಂತ ಒಂಥರ ಸ್ಮೂತಾಗಿ ಬೆಣ್ಣೆ ರೀತಿಯಲ್ಲಿ ಬಂದುಬಿಡುತ್ತೆ. ಹಾಗಾಗಿ ನೀವು ರುಬ್ಬುವಾಗ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಇವಾಗಿದು ರುಬ್ಬಿದ್ದಾಗಿದೆ. ಒಂದು ಪಾತ್ರೆಗೆ ನಾನಿಲ್ಲಿ ತಗೊಳ್ತಿದ್ದೀನಿ. ಎಲ್ಲನೂ ಒಟ್ಟಿಗೆ ಆದರೂ ಹಾಕಿ ನೀವು ನೆನೆಸ್ಕೊಳ್ಳಿ, ಇಲ್ಲ ಸಪ್ರೇಟಾಗಿ ಆದರೂ ನೆನೆಸ್ಕೊಳ್ಬೋದು. ಆದರೆ ಒಂದೇ ಸರಿಗೆ ನಾನಿಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಪ್ರತಿ ಬ್ಯಾಚನ್ನು ಕೂಡ ಅಷ್ಟೇ, ಫಸ್ಟ್ ಬ್ಯಾಚ್ ಯಾವ ರೀತಿ ತೋರಿಸಿದ್ದೆ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಎಲ್ಲ ಬ್ಯಾಚನ್ನು ಕೂಡ ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 2 ನಿಮಿಷ ನಾವು ಕೈಯಿಂದ ಕಲಸೋಣ. ಈ ಒಂದು ಚಳಿಗಾಲದಲ್ಲಿ ಹಿಟ್ಟು ಹುದುಗ್ ಬರಬೇಕು ಅಂತಂದರೆ ಕೈಯಿಂದ ಒಂದು 2 ನಿಮಿಷ ಆದ್ರೂ ದೋಸೆ ಹಿಟ್ಟಾಗಲಿ ಅಥವಾ ಇಡ್ಲಿ ಹಿಟ್ಟಾಗಲಿ ನಾವು ಈ ರೀತಿ ಕಲಿಸೋದ್ರಿಂದ ಹಿಟ್ಟು ಪರ್ಫೆಕ್ಟಾಗಿ ಯಾವುದೇ ರೀತಿಯ ಸೋಡಾ ಹಾಕ್ದೇ ಹುದುಗ್ ಬರುತ್ತೆ. ಹಾಗಾಗಿ ಒಂದು 2 ನಿಮಿಷ ಕೈಯಿಂದ ಕಲಿಸ್ಕೊಳ್ಳಿ. ನಿಮಗೆ ಈ ರೀತಿ ಕೈಯಿಂದ ಕಲಿಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಸೌಟ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು. ನೋಡಿ, ಪ್ರತಿ ಬ್ಯಾಟರ್ ಕೂಡ ಈ ರೀತಿ ರವೆಯಾಗಿ ನಾನು ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಲ್ಲಿ
ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಉಪ್ಪಾಗಲಿ ಅಥವಾ ಸೋಡಾ ಆಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೆಳಗ್ಗೆ ಹಾಕ್ಕೊಂಡ್ರೆ ಉಪ್ಪು ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಹೋಲ್ ನೈಟು ಫರ್ಮೆಂಟೇಷನ್ಗೆ ಬಿಡಬೇಕಾಗುತ್ತೆ. ಮೇಲ್ಗಡೆಯಿಂದ ಒಂದು ಕಂಪ್ಲೀಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ತಟ್ಟೆಯಿಂದ ಮುಚ್ಚಿಡೋಣ. ನೋಡಿ, ಈ ರೀತಿ ಮುಚ್ಚಾದ ಮೇಲೆ ಇದ್ರ ಮೇಲ್ಗಡೆ ಒಂದು ಭಾರವಾಗಿರ್ತಕ್ಕಂಥ ಕಲ್ಲು ಅಥವಾ ವಸ್ತುನ ಇಟ್ಟು ನಾವು ಇಡೋದ್ರಿಂದ ಹುದುಗ್ ಬರುತ್ತೆ ಹಿಟ್ಟು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿ ಒಂದು ಬೆಚ್ಚನೆ ಜಾಗದಲ್ಲಿ ಇಟ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಮಾರ್ನಿಂಗ್ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ ಹಿಟ್ಟು ಯಾವ ರೀತಿ ಉಬ್ಕೊಂಡಿದೆ ಅಂತಂದು. ಡೌಟೇ ಬೇಡ, ಪರ್ಫೆಕ್ಟಾಗಿ ಹಿಟ್ಟು ಉಬ್ಕೊಂಡಿರುತ್ತೆ. ನೋಡಿ, ಬೆಳಿಗ್ಗೆ ಒಂದು 7 ಗಂಟೆ ಟೈಮಿಗೆ ಇಷ್ಟು ಹುದುಗ್ ಬಂದಿದೆ. ಇನ್ನು ಸ್ವಲ್ಪ ಬಿಟ್ರಿ ಅಂದರೆ ಇನ್ನೂ ಹುದುಗ್ ಬರುತ್ತೆ, ತೋರಿಸ್ತೀನಿ. ನೋಡಿ, ಈ ರೀತಿ ಪರ್ಫೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಸೋಡಾನೇ ಬಳಸದೆ ನಾವು ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೋದು. ಒಂದು ಸರಿ ಕೈ ಆಡಿಸ್ಕೊಂಡ್ಬಿಡಿ, ಯಾಕಂದರೆ ಮೇಲ್ಗಡೆ ಉದ್ದಿನಬೇಳೆ ಅಂಶ ಕೂತಿರುತ್ತೆ. ಹಾಗಾಗಿ ಮೊದಲಿಗೆ ಒಂದು ಸರಿ ಈ ರೀತಿ ಕೈ ಆಡಿಸ್ಕೊಳ್ಳಿ. ಬ್ಯಾಟರ್ ಕೂಡ ಕರೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಎಲ್ಲ ಹಿಟ್ಟನ್ನು ಒಂದೇ ಸರಿ ಮಾಡೋದಾಯಿತು ಅಂತಂದರೆ ನೀವು ಉಪ್ಪನ್ನ ಸೇರಿಸ್ಕೊಳ್ಬೋದು ಒಮ್ಮೆಲೆ. ಇಲ್ಲ ನಾವು ಮತ್ತೆ ಬೇರೆ ತೆಗೆದಿಟ್ಟು ಮಾಡೋದಾಯಿತು ಅಂತಂದರೆ ಒಂದು ಪಾತ್ರೆಗೆ ಉಪ್ಪು ಹಾಕದೇ ಇರತಕ್ಕಂಥ ಹಿಟ್ಟನ್ನು ತೆಗೆದಿಟ್ಕೊಂಡು ಆಮೇಲೆ ಬೇಕು ಅಂದಾಗ ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ಸೋಡಾ ಒಂದು ಸ್ವಲ್ಪನೂ ಸೇರ್ಸೋಕ್ಕೆ ಹೋಗಬೇಡಿ, ಅವಶ್ಯಕತೆಯೇ ಇರೋದಿಲ್ಲ. ಇಡ್ಲಿ ಪರ್ಫೆಕ್ಟಾಗಿ ಉಬ್ಕೊಂಡು ಬರುತ್ತೆ. ಈಗ ಇಡ್ಲಿ ಹಿಟ್ಟಿಗೆ ರೆಡಿಯಾಗಿದೆ. ಪ್ಲೇಟಿಗೆ ನಾನು ಹಾಕ್ಕೊಳ್ತಿದ್ದೀನಿ. ನಾರ್ಮಲ್ಲಾಗಿ ಪ್ರತಿ ಸಲ ಯಾವ ರೀತಿ ಇಡ್ಲಿ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಹಾಕಿದರೆ ಮುಗೀತು. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ಬಟ್ಟೆ ಆದರೂ ಹಾಕಿ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಉಬ್ಕೊಂಡೇ ಬರುತ್ತೆ. ಸೋಡಾ ಹಾಕಿಲ್ಲ ಅಂತ ಏನೂ ಉಬ್ಬೋದಿಲ್ಲ ಅನ್ನೋ ಡೌಟ್ ಬೇಡ. ಈ ರೀತಿ ನಾರ್ಮಲಾಗಿ ಪ್ರತಿಯೊಂದು ಪ್ಲೇಟಿಗೂ ಎಣ್ಣೆ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಲಕಿದ್ರೆ ಮುಗೀತು. ನಾನಿಲ್ಲಿ ಪ್ರತಿ ಪ್ಲೇಟಿಗೂ ಕೂಡ ಇದೇ ರೀತಿಯಲ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಚ್ಕೊಂಡು. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೆ. ಜಸ್ಟ್ ಪ್ಲೇಟ್ನಷ್ಟೇ ಜೋಡಿಸ್ಕೊಳ್ತಿದ್ದೀನಿ. ಈ ರೀತಿ ಪ್ಲೇಟ್ನ ಜೋಡಿಸ್ಕೊಂಡು ಒಂದು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ, ಏನಿಲ್ಲ ಅಂದರೂ ಮೀಡಿಯಮ್ ಫ್ಲೇಮಲ್ಲಿ 8 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿರುತ್ತೆ, ಹಾಗೆ ಉಬ್ಬಿಕೊಂಡು ಬರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, 8 ರಿಂದ 10 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ಇಷ್ಟು ಉಬ್ಕೊಂಡ್ರೆ ಸಾಕು. ಇನ್ನೂ ನೀವು ಟೈಮ್ ಕೊಟ್ಟರಿ ಹಿಟ್ಟು ಉದುಗ್ ಬರಲಿಕ್ಕೆ ಅಂತಂದರೆ, ಅಂದರೆ ಒಂದು 10 ಗಂಟೆ 11 ಗಂಟೆ ಟೈಮಿಗೆ ನೀವೇನಾದರೂ ರೆಡಿ ಮಾಡೋದಾಯಿತು ಅಂದರೆ ಇಡ್ಲಿ ಇನ್ನೂ ಪರ್ಫೆಕ್ಟಾಗಿ ಉಬ್ಕೊಂಡು ಬಂದಿರುತ್ತೆ. ಒಂದು ಸ್ವಲ್ಪ ಈ ರೀತಿ ತೆಗೆದಾದ್ಮೇಲೆ ಒಂದು 2 ನಿಮಿಷ ಬಿಟ್ಕೊಂಡು ಅಥವಾ 1 ನಿಮಿಷ ಬಿಟ್ಕೊಂಡು ಇಡ್ಲಿನ ಈ ರೀತಿ ನೈಫ್ನ ಸಹಾಯದಿಂದ ನೀವು ತಗೊಂಡ್ರೆ ಆಯಿತು. ಬಿಸಿ ಇದ್ದಾಗ ಇಡ್ಲಿ ತೆಗಿಯೋಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪನಾದರೂ ಆರಿಕೊಳ್ಬೇಕು ಇಡ್ಲಿ. ಹಾಗಾಗಿ ನೋಡಿಕೊಂಡು ಈ ರೀತಿ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಮುಗೀತು. ಈ ಹಿಂದೆ ಕೂಡ ನಾನು ಹಲವಾರು ರೀತಿಯ ಇಡ್ಲಿ ಅಂದರೆ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಇಡ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಕಲರ್ಫುಲ್ಲಾಗಿ ಬಂದಿದೆ. ಅಂದರೆ ವೈಟ್ ಕಲರಲ್ಲಿ ನಮಗೆ ರವೆ ಇಡ್ಲಿಕ್ಕಿಂತ ಪರ್ಫೆಕ್ಟಾಗಿ, ಹಾಗೆ ಸೋಡಾ ಇಲ್ಲದೆ ಪರ್ಫೆಕ್ಟಾಗಿಯೇ ಉಬ್ಕೊಂಡು ಬರ್ತಕ್ಕಂಥ ಒಂದು ಇಡ್ಲಿ ರೆಸಿಪಿ. ನೋಡಿ, ಈ ರೀತಿಯಲ್ಲಿ ಉಬ್ಕೊಂಡ್ರೆ ಸಾಕು. ನಮಗೆ ಹಿಟ್ಟು ಇನ್ನೂ ಹೋಗ್ತಾ ಹೋಗ್ತಾ ಹುದುಗ್ ಬರುತ್ತೆ, ಪರ್ಫೆಕ್ಟಾಗೇ ಬರುತ್ತೆ. ನೋಡಿ, ಕಲರ್ ಕೂಡ ನೀವು ನೋಡ್ತಿರ್ಬೋದು. ನೋಡಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಫ್ಲಫಿ ಆಗಿರ್ತಕ್ಕಂಥ ಹತ್ತಿಯಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ಇಡ್ಲಿನ ನಾವು ಸೋಡಾ ಬಳಸದೆ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.